ರಾಜ್ಯದ ಶಿಕ್ಷಣ ಇಲಾಖೆ ಇದನ್ನು ಗಮನಿಸಬೇಕು. ಇದೇನು ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರನ ಅಥವಾ ತಿಪ್ಪೇಗುಂಡಿನ? ಪರಮಾನಂದವಾಡಿ ಗ್ರಾಮದಲ್ಲಿ ಪರೀಕ್ಷಾ ಕೇಂದ್ರದ ಅಧ್ವಾನ ನಿಜಕ್ಕೂ ಕೂಡ ನೋಡೋ ಕಣ್ಣುಗಳು ಬೈಕಣ್ಣು ತಿರುಗಾಡ್ತವೆ. ಇದೇನು ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರನ ಅಥವಾ ತಿಪ್ಪೇಗುಂಡಿನ? ಪರಮಾನಂದವಾಡಿ ಅನ್ನೋ ಗ್ರಾಮ, ಆ ಗ್ರಾಮದಲ್ಲಿ ಪರೀಕ್ಷಾ ಕೇಂದ್ರದ ಅಧ್ವಾನದ ದೃಶ್ಯ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಪರಮಾನಂದವಾಡಿ ಸೌಜನ್ಯಕ್ಕಾದರೂ ಸ್ವಚ್ಛಗೊಳಿಸದ ಶಾಲಾ ಆಡಳಿತ ಸಿಬ್ಬಂದಿ. ಇದು ನಮ್ದು ಯಾವ ಕರ್ಮ? ನಾವ್ಯಾಕೆ ಗುಡಿಸ್ಬೇಕು? ನಾವ್ಯಾಕೆ ಕ್ಲೀನ್ ಮಾಡಬೇಕು? ನಮ್ಮ ವ್ಯಾಪ್ತಿಗೆ ಬರುವಂತಹದಲ್ವಲ್ಲ. ಬ್ರೂಮನ್ನ ಬಲಗೈಯಲ್ಲಿ ಹಿಡ್ಕೊಂಡು ಬೆನ್ನನ್ನ ಬಾಗಿ ಕಸ ಗುಡಿಸೋದು ನಮ್ಮ ಕೆಲಸ ಅಲ್ವಲ್ಲ. ನಾವ್ಯಾಕೆ ಮಾಡೋಣ? ಇದು ಯಾವ ಥರದ ಕರ್ಮ ರೀ? ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರ ನೀವು ನೋಡ್ತಾ ಇದ್ರೆ ಇದು ಯಾವುದೋ ಒಂದು ಕೊಳತ ಏನೇನು ಬಿಸಾಕ್ತಿವಲ್ಲ ಅದು ಕೊಂಪೆ ಅನ್ಕತೀರಿ. ಅದು ಕೊಂಪೆ ಅಲ್ಲ, ಅದೊಂದು ಪರೀಕ್ಷಾ ಕೇಂದ್ರ. ಮಕ್ಕಳ ವಿದ್ಯೆಗಳು ವೃದ್ಧಿಯಾಗಬಹುದಾದ ಕೇಂದ್ರ. ಮಕ್ಕಳ ಖಾಲಿ ಮಸ್ತಿಷ್ಕದ ಒಳಗೆ ವಿದ್ಯೆಗಳು ತುಂಬಬಹುದಾದಂತಹ ಒಂದು ಕೇಂದ್ರ. ಅದು ತಿಪ್ಪೆಗುಂಡಿಯಾಗಿ ಮಾರ್ಪಟ್ಟಾಗ ವಿದ್ಯಾವಂತ ಸಮೂಹಕ್ಕೆ, ಇಂಟೆಲೆಕ್ಚುವಲ್ ಅಂತ ಕರೆಯಲ್ಪಡುವ ವ್ಯಕ್ತಿಗಳಿಗೆ ನೋಯುತ್ತೆ. ಅದೊಂಥರದ್ದು ಸಂಕಟ ಆಗುತ್ತೆ. ಇದನ್ನು ಗಮನಿಸಬೇಕಾದವರು ಯಾರು? ಇದು ನಡೆದಿರೋದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ. ಇದನ್ನು ನೋಡಿ ಪರಮಾನಂದ ಪಡಬೇಕಷ್ಟೇ. ಸೌಜನ್ಯಕ್ಕಾದರೂ ಈಗ ಉದಾಹರಣೆಗೆ ಒಂದು ರೀತಿ ರಿವಾಜು ಅಂತ ಇರ್ತಾವೆ. ಈಗ ಯಾರೋ ನಮ್ಮ ದುಶ್ಮನ್ ಎದುರುಗಡೆ ಬಂದಾಗ ಸೌಜನ್ಯಕ್ಕಾದ್ರೂ ಕೈ ಕುಲುಕ್ತೀವಿ. ಮನಸ್ಸಲ್ಲಿ ಒತ್ಕೊಂಡು ಉರಿತಾ ಇರುತ್ತೆ, ಕೈ ಆದ್ರೂ ಕುಲ್ಕಬೇಕಲ್ಲ. ಯಾರೋ ಅಪ್ಪಿ ತಪ್ಪಿ ಒಳಗೆ ಬಂದ್ಬಿಟ್ಟು ಈ ಕಸ ನೋಡಿ ಯಾರು ಅಂತ ಹೇಳಿದ್ರು ಕೂಡ ಗುಡಿಸ್ಬೇಕಾಗಿತ್ತು, ಗುಡಿಸಿಲ್ಲ. ಸೌಜನ್ಯಕ್ಕಾದರೂ ಸ್ವಚ್ಛಗೊಳಿಸದ ಶಾಲಾ ಆಡಳಿತ ಮಂಡಳಿಯ ಸಿಬ್ಬಂದಿ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದ ಸುತ್ತ ಎಲ್ಲಿ ನೋಡಿದ್ರು ಕೂಡ ಕಸದ ರಾಶಿ. ರಾಯಭಾಗ ತಾಲೂಕಿನ ಬಿಇಒ ಮತ್ತು ಎಇಒ ತಹಶೀಲ್ದಾರ್ಗಳು ಇದ್ರ ಬಗ್ಗೆ ಜಾಣ ಮೌನವನ್ನು ಪಾಲಿಸ್ತಾ ಇದ್ದಾರೆ. ನಮ್ಮ ಮನೆ ಅಂಗಳ ಅಲ್ವಲ್ಲ, ನಮ್ಮನೆ ಬೆಡ್ರೂಮ್ ಅಲ್ವಲ್ಲ ಅಂತ ಹೇಳಿ ಅವರು ಸುಮ್ಮನೆ ಜಾಣ ಮೌನ. ಇನ್ನು ಈ ಬಗ್ಗೆ ಚಿಕ್ಕೋಡಿಯ ರಿಪೋರ್ಟರ್ ಸಪ್ತಸಾಗರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಿಜಕ್ಕೂ ಕೂಡ ಸಪ್ತಸಾಗರ್, ಈ ದೃಶ್ಯಗಳು ಕಥೆ ಹೇಳ್ತಾ ಇದ್ದಾವೆ. ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅವರು ಮನೆ ಅಂಗಳ ಅಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿರ್ಲಕ್ಷ್ಯದಿಂದ ಕೂತಿದ್ದಾರೆ, ಹೇಗೆ ಸಪ್ತಸಾಗರ್? ಖಂಡಿತ ಶಾಹಿಲ್, ಏನು ರಾಜ್ಯಾದ್ಯಂತ ಇವತ್ತು ಏನಪ್ಪಾ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಪ್ರಾರಂಭವಾಗಿರತಕ್ಕಂಥದ್ದು ತಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ. ಯಾಕೆಂತಂದ್ರೆ ಈ ಒಂದು ಎಸ್ಎಸ್ಎಲ್ಸಿ ಪರೀಕ್ಷಾ ಒಂದು ಕೇಂದ್ರಕ್ಕೆ ಆಹ್ವಾನ ಮಾಡ್ಲಿಕ್ಕೆ ವಿಶೇಷ ರೀತಿಯಾದಂತ ಒಂದು ಆತಿಥ್ಯವನ್ನ ಅಥವಾ ಒಂದು ಹೂಗುಚ್ಛವನ್ನು ಕೊಡೋದ್ರ ಮುಖಾಂತರ ಅಥವಾ ತಳಿ ತೋರಣಗಳಿಂದ ಆ ಶಾಲೆಯನ್ನ ಶೃಂಗರಿಸುವುದಾಗಿರ್ಬೋದು, ಈ ತರ ಅನೇಕ ಒಂದು ಕಾರ್ಯಕ್ರಮಗಳನ್ನ ಮಾಡುವುದರ ಮುಖಾಂತರ ಆ ಪರೀಕ್ಷಾರ್ಥಿಗಳನ್ನ ಆಹ್ವಾನ ಮಾಡ್ಕೊಳ್ತಾರೆ. ಆದ್ರೆ ಈ ರಾಯಬಾಗ್ ತಾಲೂಕು ಪರಮಾನಂದವಾಡಿ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಆ ಕಸದ ರಾಶಿಗಳೇ ಅಥವಾ ಮಲಮೂತ್ರ ವಿಸರ್ಜನೆ ಮಾಡುವಂತ ಸ್ಥಳಗಳೇ ಆ ವಿದ್ಯಾರ್ಥಿಗಳನ್ನ ಆಹ್ವಾನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಇದರ ಕುರಿತಾಗಿ ಸಂದರ್ಶಕರಾಗಿ ಅನೇಕ ಅಧಿಕಾರಿಗಳು ಬರ್ತಾರೆ, ಬಿಒರು ಬರ್ತಾರೆ, ತಹಶೀಲ್ದಾರ್ ಬರ್ತಾರೆ. ಆದ್ರೂ ಕೂಡ ಯಾರು ಇದ್ರ ಬಗ್ಗೆ ಅದನ್ನು ತಲೆನೇ ಕೆಡಿಸ್ಕೊಂಡಿಲ್ಲ ಅನ್ನುವಂಥದ್ದು ಬಹಳ ಇಲ್ಲಿ ಒಂದು ರೋಚಕ ಒಂದು ಅಂಶ ಅಂತ ಹೇಳ್ಬೋದು ಶಾಹಿಲ್. ಈಗ ಈ ಬಗ್ಗೆ ಅವ್ರ ಗಮನಕ್ಕೆ ಬಂದಿದೆಯೋ ಬಂದಿಲ್ವಾ? ಅವ್ರ ಗಮನಕ್ಕೆ ತರೋ ಪ್ರಯತ್ನಗಳು ಆ ಶಾಲಾ ಆಡಳಿತ ಮಂಡಳಿಯಿಂದಲೂ ಕೂಡ ನಡೆದಿಲ್ವಾ, ಹೇಗೆ? ಖಂಡಿತವಾಗ್ಲೂ ನಾವೇ ಆ ಅಧಿಕಾರಿಗಳ ಒಂದು ಗಮನಕ್ಕೆ ತಂದಿದ್ದೀವಿ, ಅದನ್ನ ಸರಿಪಡಿಸ್ರಿ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಮುಂದಿನ ಒಂದು ಪರೀಕ್ಷಾ ಒಂದು ಕ್ರಮಗಳಲ್ಲಿ ಯಾವ ರೀತಿ ಸರಿಪಡಿಸ್ತಾರೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಶಾಹಿಲ್. ಥ್ಯಾಂಕ್ ಯು ಸಪ್ತಸಾಗರ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಬೇಕಾಗಿ ಜನಾಗ್ರಹಗಳು ಕೂಡ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.